ಪ್ರಕಾರ ಯಾರಿನ್ನು ರೇಸ್ ಸ್ಟಾರ್ಟೇ ಮಾಡಿಲ್ಲ. ನಾನೇನೋ ಟಿಫನ್ ಮಾಡಕ್ಕೆ ಚಮಚ ಬೇಕು ಅಂತ ಕೇಳಿದ್ರೆ ಅಮ್ಮಂಗ ಅದ್ ಹೆಂಗಾಗುತ್ತೆ ಅಂದ್ರೆ ಧ್ರುವನ್ ಯಾರೋ ಚಮಚ ಅನ್ಬಿಟ್ರು. ದಯವಿಟ್ಟು ಮಲ್ಲಮ್ಮ ಅವರು ತುಂಬಾ ಇನ್ನಸೆಂಟ್ ಹೌದು, ಅದು ತುಂಬಾ ಒಳ್ಳೆ ಆಟಗಾತಿ ಅವರು. ಅಮ್ಮ ಏನಾದ್ರು ಮನೆಗೆ ಹೋದ್ರೆ ಇವ್ರು ಅಮ್ಮ ಇಲ್ಲ ಈ ಮನೇಲಿ ನಾನು ಆಟನೇ ಬಿಡ ಬಿಟ್ಟು ಹೋಗ್ತೀನಿ ಅಂದಾಗ ನಾನು ಎಲ್ಲರ ಮುಂದೆ ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಅನ್ಕೋತೀನಿ. ಎಮೋಷನಲ್ ಡ್ರಾಮಾ ನಿಲ್ಸಿ ನಾಟಕನೇ ಅನ್ನಿಸ್ತಿದೆ ಅಣ್ಣ. ಧ್ರುವ ಮಾಡ್ತಿರೋದು ಸರ್ವಾಸು ಬಕೆಟ್ ಕೊಟ್ಟಿರೋದು, ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಅಂತಪ್ಪ, ಬಕೆಟ್ ಇಟ್ಕೊಂಡು ಜೀವನ ಮಾಡಿ ಅಂತಲ್ಲ. ಇದೇ ಅವ್ರ ಆಚೆ ಸಿಕ್ಕಿದ್ರೆ ಅವ್ರು ಈ ರೇಂಜ್ ಗೆ ಅಮ್ಮ ಅಂತ ಅಂತಿರ್ಲಿಲ್ಲ ಅಣ್ಣ. ಬಿಗ್ ಬಾಸ್ ಪ್ರಕಾರ ಯಾರಿನ್ನು ರೇಸ್ ಸ್ಟಾರ್ಟೇ ಮಾಡಿಲ್ಲ. ನಾನೇನೋ ಟಿಫನ್ ಮಾಡಕ್ಕೆ ಚಮಚ ಬೇಕು ಅಂತ ಕೇಳಿದ್ರೆ ಅಮ್ಮಂಗ ಅದ್ ಹೆಂಗಾಗುತ್ತೆ ಅಂದ್ರೆ ಧ್ರುವನ್ ಯಾರೋ ಚಮಚ ಅನ್ಬಿಟ್ರು. ದಯವಿಟ್ಟು ಮಲ್ಲಮ್ಮ ಅವರು ತುಂಬಾ ಇನ್ನಸೆಂಟ್ ಹೌದು, ಅದು ತುಂಬಾ ಒಳ್ಳೆ ಆಟಗಾತಿ ಅವರು. ಅಮ್ಮ ಏನಾದ್ರು ಮನೆಗೆ ಹೋದ್ರೆ ಇವ್ರು ಅಮ್ಮ ಇಲ್ಲ ಈ ಮನೇಲಿ ನಾನು ಆಟನೇ ಬಿಡ ಬಿಟ್ಟು ಹೋಗ್ತೀನಿ ಅಂದಾಗ ನಾನು ಎಲ್ಲರ ಮುಂದೆ ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಅನ್ಕೋತೀನಿ. ಎಮೋಷನಲ್ ಡ್ರಾಮಾ ನಿಲ್ಸಿ ನಾಟಕನೇ ಅನ್ನಿಸ್ತಿದೆ ಅಣ್ಣ. ಧ್ರುವ ಮಾಡ್ತಿರೋದು ಸರ್ವಾಸು ಬಕೆಟ್ ಕೊಟ್ಟಿರೋದು, ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಅಂತಪ್ಪ, ಬಕೆಟ್ ಇಟ್ಕೊಂಡು ಜೀವನ ಮಾಡಿ ಅಂತಲ್ಲ. ಇದೇ ಅವ್ರ ಆಚೆ ಸಿಕ್ಕಿದ್ರೆ ಅವ್ರು ಈ ರೇಂಜ್ ಗೆ ಅಮ್ಮ ಅಂತ ಅಂತಿರ್ಲಿಲ್ಲ ಅಣ್ಣ. ಪ್ರಕಾರ ಯಾರಿನ್ನು ರೇಸ್ ಸ್ಟಾರ್ಟೇ ಮಾಡಿಲ್ಲ. ನಾನೇನೋ ಟಿಫನ್ ಮಾಡಕ್ಕೆ ಚಮಚ ಬೇಕು ಅಂತ ಕೇಳಿದ್ರೆ ಅಮ್ಮಂಗ ಅದ್ ಹೆಂಗಾಗುತ್ತೆ ಅಂದ್ರೆ ಧ್ರುವನ್ ಯಾರೋ ಚಮಚ ಅನ್ಬಿಟ್ರು. ದಯವಿಟ್ಟು ಮಲ್ಲಮ್ಮ ಅವರು ತುಂಬಾ ಇನ್ನಸೆಂಟ್ ಹೌದು, ಅದು ತುಂಬಾ ಒಳ್ಳೆ ಆಟಗಾತಿ ಅವರು. ಅಮ್ಮ ಏನಾದ್ರು ಮನೆಗೆ ಹೋದ್ರೆ ಇವ್ರು ಅಮ್ಮ ಇಲ್ಲ ಈ ಮನೇಲಿ ನಾನು ಆಟನೇ ಬಿಡ ಬಿಟ್ಟು ಹೋಗ್ತೀನಿ ಅಂದಾಗ ನಾನು ಎಲ್ಲರ ಮುಂದೆ ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಅನ್ಕೋತೀನಿ. ಎಮೋಷನಲ್ ಡ್ರಾಮಾ ನಿಲ್ಸಿ ನಾಟಕನೇ ಅನ್ನಿಸ್ತಿದೆ ಅಣ್ಣ. ಧ್ರುವ ಮಾಡ್ತಿರೋದು ಸರ್ವಾಸು ಬಕೆಟ್ ಕೊಟ್ಟಿರೋದು, ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಅಂತಪ್ಪ, ಬಕೆಟ್ ಇಟ್ಕೊಂಡು ಜೀವನ ಮಾಡಿ ಅಂತಲ್ಲ. ಇದೇ ಅವ್ರ ಆಚೆ ಸಿಕ್ಕಿದ್ರೆ ಅವ್ರು ಈ ರೇಂಜ್ ಗೆ ಅಮ್ಮ ಅಂತ ಅಂತಿರ್ಲಿಲ್ಲ ಅಣ್ಣ.